ಎಲ್ರಿಗೂ ನಮಸ್ಕಾರ. ಸೊ ಆಲ್ರೆಡಿ ನೀವು ಕೊನೆ ವಿಡಿಯೋನ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಮತ್ತೆ ನಿಮ್ಮನ್ನು ರಂಜಿಸೋಕ್ಕೆ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ನಾನು ಬಂದಿದ್ದೀನಿ. ಸೊ ಇನ್ಯಾಕೆ ತಡ, ಬಿಟ್ಟಾಕಿ ನಿಮ್ಮೆಲ್ಲ ವ್ಯತ್ಯನ ಕೇಳಿ ನಾನು ಹೇಳೋ ಕತೆನ ಕೂಲಾಗಿರ್ತೀರ. ಕತೆ ಶುರು ಮಾಡೋಣವಾ? ಒಂದು ಊರು. ಆ ಊರಲ್ಲಿ ಒಂದು ಚಿಕ್ಕ ಮನೆ ಇರುತ್ತೆ. ಆ ಮನೆಯಲ್ಲಿ ಒಬ್ಳು ತಾಯಿ ಮತ್ತೆ ಮಗ ಇಬ್ರು ವಾಸ ಮಾಡ್ತಾ ಇರ್ತಾರೆ. ಮಗ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿ ತಾಯಿನ ಸಾಕ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಅವರು ಮನೆಗೆ ಅಂತ ಒಂದು ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿರ್ತಾರೆ. ಆ ಲೋನ್ ಕಟ್ಟೋ ಟೈಮು ಹತ್ರ ಬಂದಿದ್ದಕ್ಕೆ ದುಡ್ಡಿರಲ್ಲ. ಸೊ ಅದಕ್ಕೆ ಆ ಮಗ ಏನಂತಾನೆ, ಇಲ್ಲ ಅಮ್ಮ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಕೆಲಸ ಇದೆ, ಆ ಕೆಲಸಕ್ಕೆ ನಾನು ಹೋಗಿ ಬಂದ್ರೆ ಅವರು ಜಾಸ್ತಿ ದುಡ್ಡು ಕೊಡ್ತಾರೆ, ಸೊ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಆ ತಾಯಿ ಏನಂತಾಳೆ, ಇಲ್ಲ ಬೇಡ ಮಗ, ಇಲ್ಲೇ ಏನಾದರೂ ಹುಡುಕಾಡಿ ಮಾಡಿ ಯೋಚನೆ ಮಾಡೋಣ ಅಂತ ಹೇಳ್ತಾಳೆ. ಆಗ ಆ ಮಗ, ಇಲ್ಲಮ್ಮ, ಒಂದು ವಾರ ಅಷ್ಟೇ, ನಾನು ಹೋಗಿ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಆಗ ಓಕೆ ಅಂತಾಳೆ. ಓಕೆ ಅಂದಾದ್ಮೇಲೆ ಅವರಿಬ್ರು ಪ್ರತಿದಿನ ತಮಗೆ ಅಂತ ಮಾಡೋ ಅಡಿಗೆ ಆದ್ಮೇಲೆ ಒಂದು ರೊಟ್ಟಿನ ಜಾಸ್ತಿ ಮಾಡ್ತಾ ಇರ್ತಾರೆ. ಆ ಒಂದು ರೊಟ್ಟಿನ ತಗೊಂಡು ಹೋಗಿ ಹೊರಗಡೆ ಒಂದು ಕಿಟಕಿಲಿ ಇಡ್ತಾ ಇರ್ತಾರೆ. ಯಾಕೆ ಅಂದರೆ ಯಾವುದಾದ್ರೂ ಪ್ರಾಣಿನೋ ಇಲ್ಲೋ ಪಕ್ಷಿನೋ ಅದನ್ನ ತಿಂದು ಅವುಗಳಿಗೆ ಸಹಾಯ ಆಗಲಿ ಅಂತ ಆ ಕೆಲಸನ ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಆವತ್ತು ಮಗ ಬೇರೆ ಕಡೆ ಕೆಲ್ಸಕ್ಕಂತ ಹೋಗ್ತಾನೆ. ಹೋದಾಗ ಆ ತಾಯಿ ಅವತ್ತು ಅಡಿಗೆ ಮಾಡಿ ಒಂದು ರೊಟ್ಟಿನ ಎಕ್ಸ್ಟ್ರಾ ಮಾಡಿ ಹೊರಗಡೆ ಕಿಟಕಿಲಿ ಇಡ್ತಾಳೆ. ಇಟ್ಟು ಅವಳು ಒಳಗಡೆ ಹೋಗ್ತಾಳೆ. ಸಡನ್ ಆಗಿ ಅಲ್ಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ಬಂದು ಆ ರೊಟ್ಟಿನ ತಗೊಂಡು ಒಂದು ಮಾತನ್ನ ಹೇಳ್ತಾನೆ, ನೀವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೇದೇ ಆಗತ್ತೆ, ನೀವು ಒಬ್ಬರಿಗೆ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದ್ದೇ ಆಗತ್ತೆ ಅಂತ ಹೇಳ್ತಾನೆ. ಅದನ್ನ ಇವಳು ಕೇಳಿಸ್ಕೊಂಡು, ಅಯ್ಯೋ ಆ ಭಿಕ್ಷುಕ ಈಗ ಹೇಳ್ದ ಅಂತ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾಳೆ. ಹೋಗ್ಲಿ ಬಿಡು ಅಂತ ಹಂಗೆ ಸುಮ್ಮನೆ ಆಗ್ಬಿಡ್ತಾಳೆ. ನೆಕ್ಸ್ಟ್ ಡೇನು ತನಗೆ ಬೇಕಾದಂಥ ಅಡಿಗೆ ಆದಮೇಲೆ ನೆಕ್ಸ್ಟ್ ಮತ್ತೊಂದು ರೊಟ್ಟಿ ಎಕ್ಸ್ಟ್ರಾ ಮಾಡಿ ಹೊರಗಡೆ ಇಡ್ತಾಳೆ. ಆ್ಯಸ್ ಯೂಶುವಲ್ ಆ ಭಿಕ್ಷುಕ ಬರ್ತಾನೆ, ಆ ರೊಟ್ಟಿನ ತಗೋತಾನೆ, ಮತ್ತೆ ಅದೇ ವರ್ಡ್ನ ರಿಪೀಟ್ ಮಾಡ್ತಾನೆ. ಸೊ ಹೀಗೆ ಒಂದು 3-4 ದಿನ ಆದಮೇಲೆ ಆ ತಾಯಿಗೆ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಹೀಗೆ ಕಂಟಿನ್ಯೂ ಆಗಿ ಪ್ರತಿದಿನ ಅವನು ಬಂದು ಆ ಪದನ ಹೇಳಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಆ ತಾಯಿಗೆ ಏನೋ ಸಂಶಯ ಬರುತ್ತೆ. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ, ಇವನು ಬಂದು ಏನಾದರೂ ಮಾಡಿದ್ರೆ ಹೇಗೆ ಅಂತ ಡೌಟ್ ಪಡ್ತಾಳೆ. ಸೊ ಈ ಮೇಲೆ ಇವನು ಬರಲೇಬಾರ್ದು ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅದು ಏನಂದರೆ, ಅವಳು ಅವತ್ತು ಅಡುಗೆ ಮಾಡಿ ನೆಕ್ಸ್ಟ್ ಮಾಡೋ ರೊಟ್ಟಿಲಿ ವಿಷಾನ ಮಿಕ್ಸ್ ಮಾಡಿ ಆ ರೊಟ್ಟಿನ ಮಾಡ್ತಾಳೆ. ರೊಟ್ಟಿನ ಮಾಡಿ ಹೊರಗಡೆ ಇಡಬೇಕು ಅಂತ ಹೋಗ್ತಾ ಇರ್ತಾಳೆ. ಆಗ ಸಡನ್ ಆಗಿ ಅವಳಿಗೆ ಮನವರಿಕೆ ಆಗಿ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋತಾಳೆ. ಅಯ್ಯೋ ಬೇಡ, ಅವನಾದರೂ ಏನಂತ ಹೇಳಿದಾನೆ, ಸುಮ್ಮನೆ ಯಾಕೆ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಬೇಕು ಅಂತ ಆ ರೊಟ್ಟಿನ ವಾಪಸ್ ತೊಗೊಂಡು ಬಂದು ಒಲೆಯಲ್ಲಿ ಒಗೆದು ಸುಟ್ಟಾಕ್ತಾಳೆ. ಬೇರೆ ಒಂದು ರೊಟ್ಟಿನ ಮಾಡ್ತಾಳೆ, ಮಾಡಿ ವಾಪಸ್ಸು ಹೋಗಿ ಅಲ್ಲಿ ಹೊರಗಡೆ ಇಡ್ತಾಳೆ. ಇಟ್ಟಾದ್ಮೇಲೆ ಆವತ್ತು ಆ ಭಿಕ್ಷುಕ ಬಂದು ಆ ರೊಟ್ಟಿನ ತಗೊಂಡು ಏನು ಹೇಳದೆ ಹಾಗೆ ಹೋಗ್ತಾನೆ. ಹೋದಾದ್ಮೇಲೆ ಸಾಯಂಕಾಲ ಆಗಿರುತ್ತೆ. ಸಾಯಂಕಾಲ ಆದಾಗ ಸಡನ್ ಆಗಿ ಯಾರೋ ಡೋರ್ನ ಬಡಿಯೋಕ್ಕೆ ಶುರು ಮಾಡ್ತಾರೆ. ಆಗ ಇವಳು ಗಾಬರಿಯಿಂದ ಏನಾಯಿತು ಯಾರು ಅಂತ ಯೋಚನೆ ಮಾಡಿಕೊಂಡು ಹೋಗಿ ಡೋರ್ನ ಓಪನ್ ಮಾಡ್ತಾಳೆ. ಅವಳು ಮಗ ಫುಲ್ಲು ಸುಸ್ತಾಗಿ ಬಂದಿರ್ತಾನೆ. ನೋಡಿ ಆ ತಾಯಿ ಗಾಬರಿಯಾಗಿ, ಯಾಕಪ್ಪ ಮಗನೇ ಏನಾಯಿತು ಅಂತ ಕೇಳಿದಾಗ, ಅಮ್ಮ ನಾನಿವತ್ತು ಬದುಕಿ ಬಂದಿರೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ತಾನೆ. ಆಗ ಆ ತಾಯಿ ಏನಾಯಿತು ಅಂಥದ್ದು ಅಂತ ಕೇಳಿದಾಗ ಆಗ ಮಗ ಹೇಳ್ತಾನೆ, ಅಮ್ಮ ನಾನಿವತ್ತು ಕೆಲಸ ಮುಗಿಸ್ಕೊಂಡು ನಡ್ಕೊಂಡು ದಾರಿಲಿ ಬರ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಬಿಸಿಲಿಗೆ ನನಗೆ ನಡೆಯೋಕ್ಕಾಗದೆ ಬಿದ್ದುಬಿಟ್ಟೆ. ಆಗ ಸುತ್ತಮುತ್ತ ಯಾರೂ ಇರಲಿಲ್ಲ. ಇನ್ನೇನು ನನಗೆ ಹೇಳೋಕ್ಕಾಗುತ್ತೋ ಇಲ್ವೋ, ನಾನು ಸತ್ತೋಗ್ತೀನೇನೋ ಅಂತ ನನಗೇ ಫೀಲ್ ಆಗ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದ. ಆ ಭಿಕ್ಷುಕ ಬಂದು ನನ್ನನ್ನು ಎಬ್ಬಿಸಿ ನನಗೆ ಕುಡಿಯೋಕೆ ನೀರು ಕೊಟ್ಟ. ಅದಾದಮೇಲೆ ತಿನ್ನೋಕೆ ಅಂತ ಒಂದು ರೊಟ್ಟಿನ ಕೊಟ್ಟ. ಆ ರೊಟ್ಟಿನ ಕೊಟ್ಟು ಅವನು ಹೇಳ್ದ, ಇಲ್ಲಪ್ಪ, ಪ್ರತಿದಿನ ಈ ರೊಟ್ಟಿನ
ಒಬ್ಬ ಮಹಾತಾಯಿ ಮಾಡಿ ಇಟ್ಟಿದ್ರು ಆ ರೊಟ್ಟಿನ ನಾನ್ ತಿಂತಾ ಇದ್ದೆ. ಸೊ ಇವತ್ತು ನಾನ್ ತಿನ್ನಲ್ಲಪ್ಪ, ಆ ರೊಟ್ಟಿನ ನೀನ್ ತಿನ್ನು, ಯಾಕೆಂದ್ರೆ ಈ ರೊಟ್ಟಿ ಇವತ್ತು ನಿನಗೆ ಅವಶ್ಯಕತೆ ಇದೆ ಅಂತ ಕೊಟ್ಟ. ಆ ರೊಟ್ಟಿ ತಿಂದದಕ್ಕೇನೆ ನಾನು ವಾಪಸ್ ಇಲ್ಲಿಗೆ ಬರೋ ಹಾಗಾಯ್ತು ಅಂತ ಹೇಳ್ತಾನೆ. ಸೊ ಫ್ರೆಂಡ್ಸ್, ಇದರಿಂದ ಅರ್ಥ ಆಗೋದೇನು ಅಂದರೆ, ಜೀವನದಲ್ಲಿ ನಾವು ಯಾವತ್ತು ಒಳ್ಳೆಯದನ್ನೇ ಮಾಡಬೇಕು. ಯಾಕೆಂದರೆ ಬೈ ಚಾನ್ಸ್ ಆವತ್ತು ಆ ತಾಯಿ ವಿಷ ಹಾಕಿರೋ ರೊಟ್ಟಿನ ಏನಾದರೂ ಹೊರಗಡೆ ಇಟ್ಟಿದ್ರೆ ಆ ರೊಟ್ಟಿನ ಭಿಕ್ಷುಕ ತಿಂತಾ ಇರಲಿಲ್ಲ, ಡೈರೆಕ್ಟಾಗಿ ಹೋಗಿ ಅವಳ ಮಗನ ಬಾಯಿಗೆ ಬೀಳ್ತಾ ಇತ್ತು. ಸೊ ಅವಳ ಮಗ ಸತ್ತೋಗ್ತಿದ್ದ. ಏನೋ ದೇವ್ರ ದಯೆಯಿಂದ ಅವಳು ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಆ ರೊಟ್ಟಿನ ಸುಟ್ಟಾಕಿ ಬೇರೆ ರೊಟ್ಟಿ ಮಾಡಿ ಅಲ್ಲಿ ಇಟ್ಟದಕ್ಕೆ ಅವಳ ಮಗ ವಾಪಸ್ ಬದುಕಿ ಬಂದ. ಸೊ ಫ್ರೆಂಡ್ಸ್, ಆದಷ್ಟು ಜೀವನದಲ್ಲಿ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸಿ. ಎಲ್ರಿಗೂ ನಮಸ್ಕಾರ.